ಹಾಯ್ ಟ್ರೇಡರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ MDS ಟ್ರೇಡಿಂಗ್. ಹಾಯ್ ಟ್ರೇಡರ್ಸ್, ನಾವು ಇವತ್ತಿನ ದಿನದಲ್ಲಿ ಒಂದು ಸ್ಮಾಲ್ ಅಮೌಂಟ್ನಲ್ಲಿ ನಾವು ಹೇಗೆ ಒಂದು ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಇದೊಂದು ಎಜುಕೇಷನ್ ವೀಡಿಯೋನ ನಾನು ಮಾಡ್ತಿದ್ದೇನೆ. ನಾವಿಲ್ಲಿ ನೋಡ್ಬೋದು ಬ್ಯಾಂಕ್ ನಿಫ್ಟಿ ಚಾರ್ಟ್ ಆಗಿದೆ. ನಾನು ಕೈಟ್ ಝೀರೋದ ಯೂಸ್ ಮಾಡ್ತಿದ್ದೀನಿ, ಒಂದು ಬ್ರೋಕರ್ ಟರ್ಮಿನಲ್. ಇಲ್ಲಿ ನಾವು ನೋಡ್ಬೋದು ಒಂದು ಕರೆಂಟ್ ಪ್ರೈಸ್ ನಡೀತಾ ಉಂಟು. 1 ಸೆಕೆಂಡ್ ಟ್ರೇಡರ್ಸ್, 48,074 ನಡೀತಾ ಉಂಟು. ಓಕೆ ಟ್ರೇಡರ್ಸ್, ನಾನು ಇಲ್ಲಿ ಜಸ್ಟ್ ಹೋಗಿ ಟೈಪ್ ಮಾಡ್ತಿದ್ದೇನೆ 48,100 ಕಾಲ್, ಆ ಒಂದು ನಿಯರೆಸ್ಟ್ ಆದ ಸ್ಟ್ರೈಕ್ ಪ್ರೈಸನ್ನು ಕಾಲ್ ಹಾಗೂ 48,100 ಪುಟ್ಟನ್ನು ನಾನು ಎರಡು ಆ್ಯಡ್ ಮಾಡಿದ್ದೇನೆ. ಓಕೆ, 48,100 ಕಾಲ್ ಇನ್ನೂ ಆ್ಯಡ್ ಆಗಲಿಲ್ಲ. ಓಕೆ, ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಓಕೆ ಟ್ರೇಡರ್ಸ್, ನಾವು ಇಲ್ಲಿ ನೋಡ್ಬೋದು ಇವಾಗ ಮಾರ್ಕೆಟ್ನಲ್ಲಿ 48,078 ನಡೀತಾ ಉಂಟು. ನಾವು ಹೇಗೆ ಒಂದು ಸ್ಮಾಲ್ ಅಮೌಂಟ್ನಲ್ಲಿ ಇನ್ ಕೇಸ್ ನಮ್ಮ ಹತ್ರ ಒಂದು 50,000 ಒಳಗೆ ಒಂದು ಅಮೌಂಟ್ ಇದ್ದಲ್ಲಿ ನಾವು ಹೇಗೆ ಒಂದು ಆಪ್ಷನ್ಸ್ ಬೈಯಿಂಗ್ ಮಾಡುವ ಬದಲಾಗಿ ನಾವು ಆಪ್ಷನ್ ಸೆಲ್ಲಿಂಗ್ ನಾವು ಹೇಗೆ ಮಾಡ್ಬೋದು, ಅದು ಹೆಜ್ಜೆ ತಗೊಳ್ಳುವ ಮುಖಾಂತರ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಟ್ರೇಡರ್ಸ್, ನಮ್ಮ ಇಲ್ಲಿನ ವ್ಯೂ ಆಗಿದೆ. ಮಾರ್ಕೆಟ್ ಇಲ್ಲಿಂದ ಒಂದು ಅಪ್ಸೈಡ್ ಮೂಮೆಂಟಮ್ ಮಾಡ್ತಾ ಅಂತ ಹೇಳಿದರೆ, ಹಾಗಾದಲ್ಲಿ ನಾವು ಏನು ಮಾಡಬೇಕಂತಾರೆ 48,100 ಪುಟ್ಟನ್ನು ನಾವಿಲ್ಲಿ ಈ ವಿಡಿಯೋ ಮಾಡ್ತಿದ್ದೇವೆ ಆಪ್ಷನ್ ಸೆಲ್ಲಿಂಗೋಸ್ಕರ. ಆಪ್ಷನ್ ಸೆಲ್ಲಿಂಗಲ್ಲಿ ನಾವು ಇಲ್ಲಿ ಸೆಲ್ ಅಂತ ಓದ್ತಿದ್ದೀನಿ. 48,100 ಪುಟ್ಗಿಂತ ಮಾರ್ಕೆಟ್ ಮೇಲೆ ಹೋಗ್ತದೆ ಅಂತ ಹೇಳಿ ಈ ಸ್ಟ್ರೈಕ್ ಪ್ರೈಸ್ಗಿಂತ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಕ್ಲಿಯರಾಗಿ ತೋರಿಸ್ತಾ ಉಂಟು. ಒಂದು ಲಾಟ್ ತೆಗೆದುಕೊಳ್ಳಲಿಕ್ಕೆ ನನಗೆ 95,000 ರುಪೀಸ್ ನನಗೆ ಒಂದು ಬೇಕಾಗಿದೆ, ಅವಶ್ಯಕತೆ ಉಂಟು. ಓಕೆ, ನಾನು ಇನ್ ಕೇಸ್ ಇದನ್ನು ಬೈ ಮಾಡಲಿಕ್ಕೆ ಹೋಗಿದ್ದರೆ ನೀವು ಇಲ್ಲಿ ನೋಡ್ಬೋದು 3,763 ರುಪೀಸ್. ಓಕೆ, ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಡಿಫ್ರೆನ್ಸ್ ಇದೆ, ಒಂದು 92,000ನ ಡಿಫ್ರೆನ್ಸ್ ಇದೆ. ಓಕೆ ಟ್ರೇಡರ್ಸ್, ನಾವಿಲ್ಲಿ ಇವಾಗ ಮಾಡ್ತಿರೋದು ಏನಂತ ಹೇಳಿದರೆ ಆಪ್ಷನ್ ಸೆಲ್ಲಿಂಗ್ನ ವೀಡಿಯೋ. ನಾನಿಲ್ಲಿ ಸಿಂಪಲಾಗಿ ಏನು ಮಾಡ್ತೀನಿ ಅಂತ ಹೇಳಿದರೆ, ನಾನಿಲ್ಲಿ ಆರ್ಡರ್ಸಿಗೆ ಹೋಗ್ತೇನೆ. ಆರ್ಡರ್ಸಲ್ಲಿ ಹೋಗಿ ಆದ ನಂತರ ಬಾಸ್ಕೆಟಲ್ಲಿ ಹೋಗ್ತಿದ್ದೇನೆ. ಬಾಸ್ಕೆಟಲ್ಲಿ ಹೋದ ನಂತರ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ನ್ಯೂ ಬಾಸ್ಕೆಟ್ ಇದನ್ನು ಕ್ಲಿಕ್ ಮಾಡಬೇಕು. ನೀವು ಇಲ್ಲಿ ಏನಾದರೂ ಒಂದು ಕ್ರಿಯೇಟ್ ನೇಮಲ್ಲಿ ನೀವು ಏನಾದರೂ ಕೊಡ್ಬೋದು. ನಾನು ಇಲ್ಲಿ BNF ಅಂತ ಕೊಡ್ತಿದ್ದೀನಿ. ಓಕೆ ಟ್ರೇಡರ್ಸ್, ನಾನಿಲ್ಲಿ ಕ್ರಿಯೇಟ್ ಮಾಡ್ತಿದ್ದೀನಿ. ನನ್ನ ವ್ಯೂ ಪಾಯಿಂಟ್ ಪ್ರಕಾರ ಏನು ಆಗಬೇಕಂತ ಹೇಳಿದರೆ, ಮಾರ್ಕೆಟ್ ಇಲ್ಲಿಂದ ಒಂದು ಅಪ್ಸೈಡ್ ಡೈರೆಕ್ಷನ್ ಕೊಡಬೇಕು. ಇದನ್ನು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ 48,100 ಪುಟ್ಟನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ನನ್ನ ವ್ಯೂ ಪಾಯಿಂಟ್ ಏನಂದರೆ ಮಾರ್ಕೆಟ್ ಮೇಲೆ ಹೋಗಬೇಕಂತ. ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾದ ನಂತರ ಇಲ್ಲಿ ತೋರಿಸ್ತಾ ಉಂಟು, ನೀವು ಇಲ್ಲಿ ರಿಫ್ರೆಶ್ ಮಾಡ್ಬೋದು. 95,000 ಬೇಕಂತ ಹೇಳಿ ಫಾರ್ 1 ಲಾಟಿಗೆ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ಮೋಸ್ಟ್ ಒಂದು 95,000 ತೋರಿಸ್ತಾ ಉಂಟು. ನಾವು ಇವಾಗ ಇದರ ಒಂದು ಹೆಜ್ಜೆಸನ್ನು ಬೈ ಮಾಡ್ತಿದ್ದೇವೆ. ಸಿಂಪಲಾಗಿ 1,000 ಪಾಯಿಂಟ್ಸ್ ಡೌನ್ ಸೈಡ್ ಬೇಕು. ನಾವು ಹೆಜ್ಜೆಸನ್ನು ಬೈ ಮಾಡ್ತಿದ್ದೇವೆ ಸಿಂಪಲಾಗಿ. ಇದು ನೀವು ಯಾವುದ್ರ ಹತ್ರವಾದ ಹೆಜ್ಜೆಸನ್ನು ತೆಗೆದುಕೊಳ್ಬೋದು. ಇದನ್ನು ಫಾರ್ ಎಕ್ಸಾಂಪಲ್ ಒಂದು ಮಾರ್ಜಿನ್ ರಿಕ್ವೈರ್ಮೆಂಟ್ ಕಡಿಮೆ ಹೇಗೆ ಮಾಡಬೇಕಂತ ಅದರ ಮುಖಾಂತರ ನಾನು ವೀಡಿಯೋ ಮಾಡ್ತೀನಿ. ಅದಕ್ಕೆ ನಾನು ಇದೊಂದು 1,000 ಪಾಯಿಂಟ್ ಡೌನ್ ಸೈಡ್ ಯಾವುದೋ ಆಪ್ಷನ್ ಪ್ರೈಸನ್ನು ನಾನು ತೆಗೆದುಕೊಳ್ತೀನಿ. 47,100 ಪುಟ್ಟನ್ನು ನಾನು ಕ್ಲಿಕ್ ಮಾಡಿದ್ದೆ. ನಾನು ಇದನ್ನು ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡ್ಬೋದು 1 ಲಾಟ್ ಬೈ ಮಾಡಲಿಕ್ಕೆ ಓನ್ಲಿ 357 ರುಪೀಸ್ ಬೇಕು. ನಾನು ಇದನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಓಕೆ ಟ್ರೇಡರ್ಸ್, ಇಲ್ಲಿ ಒಂದು ಕ್ಯಾಚ್ ಇದೆ. ನೀವು ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ, ನೀವು ಯಾವುದೇ ಒಂದು ಆಪ್ಷನ್ ನೀವು ಸೆಲ್ ಮಾಡಬೇಕಂತ ಹೊಟ್ಟಿದ್ದೀರಾ, ನೀವು ಅದನ್ನು ಕೆಳಗೆ ತಗೊಂಡು ಬರಬೇಕು. ನಮ್ಮ ಹೆಜ್ಜೆಸ್ ಯಾವುದು ಬೈ ಉಂಟಲ್ಲ, ಅದು ಆಲ್ಮೋಸ್ಟ್ ಇದು ಫಸ್ಟಲ್ಲೇ ಬರಬೇಕು. ಬೈ ಫಸ್ಟ್ ಬರಬೇಕು, ಸೆಲ್ ಸೆಕೆಂಡ್ ಬರಬೇಕು. ಇದರಲ್ಲಿ ನಮ್ಮ ಲಾಸಸ್ ಏನಂತ ಹೇಳಿದರೆ, ಇದರಲ್ಲಿ ನಮ್ಮ ಲಾಸಸ್ ಆಲ್ಮೋಸ್ಟ್ ಏನಂತ ಬ್ರೋಕರೇಜ್ ನಮ್ಮ ಲಾಸಸ್ ಆಗಿರ್ತದೆ. ಹಾಗೆ ನಾವು ಏನು ಹೆಜ್ಜೆಸ್ ಏನು ಬೈ ಮಾಡ್ತಿದ್ದೀವಿ ಅದು ನಮ್ಮ ಲಾಸಸ್ ಆಗಿರ್ತದೆ. ಓಕೆ ಟ್ರೇಡರ್ಸ್, ನಾವು ಪ್ರೀವಿಯಸ್ಲಿ ನೋಡ್ತಿದ್ದೀವಿ ಅದರಲ್ಲಿ ಮಾರ್ಕೆಟ್ನಲ್ಲಿ 95,000 ಬೇಕಂತ ಹೇಳಿ. ಇದರಲ್ಲಿ ನೀವು ನೋಡ್ಬೋದು 30K ಅಂಡರ್ 29,900 ಒಳಗೆ ನಮಗೆ 1 ಲಾಟ್ನಲ್ಲಿ ನಾವು ಸೇಲ್ ಮಾಡ್ಬೋದು. ನಮಗೆ ಫೈನಲ್ ಮಾರ್ಜಿನ್ 26,000 ತೋರಿಸ್ತಾ ಉಂಟು. ಓಕೆ, ಇದೊಂದು ಸಿಂಪಲ್ ಲಾಜಿಕ್ ಆಗಿದೆ. ಇನ್ ಕೇಸ್ ನಿಮ್ಮ ಹತ್ರ 1 ಲ್ಯಾಕ್ ಕೂಡ ಇದ್ದರೂ ಕೂಡ ನೀವು ಇದರಲ್ಲಿ 3 ಲಾಟನ್ನು ಸೇಲ್ ಮಾಡ್ಬೋದು ಸಿಂಪಲ್ಲಾಗಿ ಇದೇ ಲಾಜಿಕ್ ಯೂಸ್ ಮಾಡಿಕೊಂಡು. ಓಕೆ ಟ್ರೇಡರ್ಸ್, ನೀವು ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ, ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ, ನೀವು ಇಲ್ಲಿ ಎಕ್ಸಿಕ್ಯೂಟ್ ಕೊಟ್ಟಾದ ನಂತರ ಇದು ಟ್ರೇಡ್ ಎಕ್ಸಿಕ್ಯೂಟ್ ಆಗ್ತಿದೆ. ಓಕೆ ಟ್ರೇಡರ್, ಇದೊಂದು ಸಿಂಪಲ್ ವಿಡಿಯೋ ಆಗಿತ್ತು. ಇನ್ ಕೇಸ್ ನಾವು ಮಾಡಿದ ವೀಡಿಯೋದಲ್ಲಿ ನಿಮಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿತ್ತು ಅಥವಾ ಯೂಸ್ಫುಲ್ ಆಗಿದೆ ಅಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡ್ಬೋದು. ಓಕೆ ಟ್ರೇಡರ್ಸ್, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು, ಬಾಯ್.